ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಅವರು ಇಂದು ಕ್ಷೇತ್ರದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವಸ್ತುಸ್ಥಿತಿಯನ್ನು ತಿಳಿದುಕೊಂಡಿದ್ದಾರೆ. ಈ ವೇಳೆ ಹಲವು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳಿಗೆ, ವೈದ್ಯರುಗಳಿಗೆ, DHOಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಈ ವೇಳೆ ಸಾಕಷ್ಟು ಸಮಸ್ಯೆಗಳು ಬೆಳಕಿಗೆ ಬಂದಿದ್ದು, ಸರ್ಕಾರದ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತನಾಡಿ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ್ದಾರೆ. ಇಂತಹ ಶಾಸಕರು ನಿಜಕ್ಕೂ ಕ್ಷೇತ್ರದಲ್ಲಿ ಇರಬೇಕು. ಹಲವು ಕ್ಷೇತ್ರದ ಶಾಸಕರು ಗೆದ್ದ ನಂತರ ಇದುವರೆಗೆ ಕ್ಷೇತ್ರದಲ್ಲಿ ಸಂಚಾರ ಮಾಡದೇ ಇರುವುದೇ ಹೆಚ್ಚು. ಅಂತಹದರಲ್ಲಿ ಈ ಒಂದು ಶಾಸಕರು ಮಾಡುತ್ತಿರುವ ಶಾಸಕರ ಕೆಲಸಕ್ಕೆ ಶ್ಲಾಘನೀಯ ವ್ಯಕ್ತವಾಗುತ್ತಿದೆ. ಇನ್ನು ಎಲ್ಲ ಕ್ಷೇತ್ರದ ಶಾಸಕರು ಇಂತಹ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿನ ನ್ಯೂನತೆಗಳನ್ನು ಸರ್ಕಾರದ ಗಮನಕ್ಕೆ ತಂದರೆ ಅದನ್ನು ಬದಲಿಸುವ ಸಾಧ್ಯತೆ ಮತ್ತು ಬೇಕಾಗಿರುವ ಎಲ್ಲ ಅಭಿವೃದ್ಧಿಗಳನ್ನು ಕೂಡ ಮಾಡಬಹುದು. ಅಮ್ಮ FDG ಡಾಕ್ಟರ್ದವರು ನೀವು ಇನ್ನ 3 ದಿನ ಹುಡುಕಿದ್ರೆ ನಿನ್ನೆ ಸಿಗಲ್ಲ. ಒಂದು ಯಾವುದೋ ಒಂದು ಬಡ ಪೇಷಂಟ್ ಇರ್ಬೋದ್ರೆ ಬಂದಾಗ ಒಂದು ಮಾನವೀಯತೆ ಅಂಬದೇ ನಿಮ್ಮ ಹತ್ರ ಇರಂಗಿಲ್ಲ. ಅಷ್ಟು ರೂಢಾಗಿ ಅವ್ರ ಜೊತೆ ನಡ್ಕೊಂತೀರಿ. ಪೇಷಂಟ್ ಬಂದಿರ್ತಾರೆ, ಹೊರಗೆ ಸಾಯ್ತಿರ್ತದೆ, ನೀವು ಹಂಗೆ ಕುಂತಿರ್ತೀರಿ. ಡಾಕ್ಟರ್ DHO ನೀವೆಲ್ಲ ಈ ಸಲ ಬಂದು ವಿಸಿಟ್ ಮಾಡ್ಬೇಕು ಸರ್. ಒಂದು ಪೇಷಂಟು ಪ್ರತಿ ಪೇಷಂಟ್ ರಾತ್ರಿ 10:30 ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ತದೆ, ಏನೋ ಒಂದು ಪೇಷಂಟ್ ಬಂದಿರ್ತದೆ. ಬಂದಾಗ ಒಂದು ಕನಿಷ್ಠ ಸೌಜನ್ಯರಿಗೆ ಮಾನವೀಯತೆ ಇಲ್ಲ ಅಂತ ತಿಳ್ಕೊಂಡ್ರೆ ಪ್ರತಿ ಸಲ ನಾವು ಬಂದು ಜೊತೆಗೆ ಸಂಘರ್ಷಕ್ಕಿಳಿಯಕ್ಕಾಗತ್ತ. ಎಷ್ಟು ಜನ ಇದ್ದೀರಿ ಈಗ ಇಲ್ಲಿ? 3 ಜನ. ಇನ್ನೊಬ್ರು ಯಾರು? ನೀವು. ಅದೇ ಈ ಶಿಫ್ಟೇ ಒಂದು ಶಿಫ್ಟಿಗೆ ಎಷ್ಟು ಜನ ಇರ್ತಾರೆ? ಸ್ಟಾಫ್ ನರ್ಸ್. ನಮ್ಮ ಡಾಕ್ಟರ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಂತ ಒಂದು ಮಾನವೀಯತೆ ಬೇಕಲ್ಲ ಅವರಿಗೆ. ಪೇಷಂಟ್ಗಳು ಬಂದ್ರೆ ಹೊರಗೆ ನಿಂತು ಲಬ್ 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 ವೈಕಂತಿರ್ತಾರೆ, ಮಾತಾಡ್ಸಲ್ಲ. ಆಯ್ತು ಇಲ್ಲೇ ಕುಂತಿರ್ತಾರೆ, ಇಲ್ಲ ಮುಂದಕ್ಕೆ ಡಾಕ್ಟರ್ ಇಲ್ಲ, ಮತ್ತೆ ದೌಖಾನೆ ಆಗ್ತಾರೆ ಕಳ್ಕೊತೀರಿ. ದಿಸ್ ಇಸ್ ಆಲ್ ಬೇಸಿಕ್ ಥಿಂಗ್ಸ್. ಡಾಕ್ಟ್ರೇ ನೀವೇನ್ಪಂದ್ರೆ ಅವರಿಗೆ ಟ್ರೈನ್ ಅಪ್ ಮಾಡಬೇಕು. ಬಂದಿರ್ತಕ್ಕಂಥ ಪೇಷಂಟ್ಗಳನ್ನ ಫಸ್ಟ್ ಏಡ್ ಮಾಡಬೇಕು. ನೋಡ್ರಿ ನಿಮ್ಮಿಂದ ಏನಾಗುತ್ತೆ ಅದು ಮಾಡಿ. ನಾವು ಸರ್ಕಾರದಾಗ ಹೋಗಿ ಜಗಳ ಆಡ್ಕೊಂಡು ಅಂತಂದ್ರೆ 50 ಬೆಡ್ 100 ಬೆಡ್ ಅಂತ ತಿಳ್ಕೊಂಡು ನಾವು ಜಗಳ ಆಡ್ಕೊಂಡು ನಾವು ತರ್ತೀವಿ. ನಿಮ್ಮ ತಗೊಂಡು ನಾವೇನು ಮಾಡೋದಿಲ್ಲ. ಮಾನವೀಯತೆ ಎಲ್ಲಿವರೆಗೂ ನಿಮ್ಮಲ್ಲಿ ಬರಲ್ಲ. ಆರೋಗ್ಯ ಇಲಾಖೆದವ್ರ ಬಳಿ ವಿಶೇಷವಾಗಿ ಅಂತಂದ್ರೆ ನಿಮ್ಮಲ್ಲಿ ಏನು ಸ್ಟಾಫ್ ನರ್ಸ್ಗಳ ಬಳಿ ಮಾನವೀಯತೆ ಇಟ್ಕೋಬೇಕು. ಯಾವ ಆಸ್ಪತ್ರೆಗೆ ಬರ್ಬೇಕಾಗಿತ್ತಂತಂದ್ರೆ ಏನಕ್ಕೆ ಬರ್ತಾನೆ ಆಸ್ಪತ್ರೆಗೆ? ಏನಾದ್ರೂ ಇದ್ದಿರ್ತಾನೆ ಆಸ್ಪತ್ರೆಗೆ ಬರೋದು. ನೆಕ್ಸ್ಟ್ ಟೈಮ್ ನಮ್ಮ ಕಿವಿಗೆ ಬಿದ್ದರೆ ವಿಲ್ ಬಿ ವೆರಿ ರಾಂಗ್ ಆಕ್ಷನ್. ನೋಡ್ರಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಬರೋರ್ನ ಏನಪ್ಪಂತಂದ್ರೆ ನಿಮ್ಮ ಮನೆಗೆ ಯಾರೋ ಒಂದು ಅಣ್ಣ ತಮ್ಮ ಅಕ್ಕ ತಮ್ಗೆ ಅಂತ ತಿಳ್ಕೊಂಡಾಗ ಮಾತ್ರ ಏನಪ್ಪಂದ್ರೆ ನೀವು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಗ್ಲೂಕೋಸ್ ಏರ್ಸಂತ ನೀನ್ ಹೇಳಿದ್ರೆ ಗ್ಲೂಕೋಸ್ ಏರ್ಸಲ್ಲ. ಯಾಕಂದ್ರೆ ಗ್ಲೂಕೋಸ್ ನೀನ್ ಏರ್ಸಂತ ಬಂದ್ರೆ ಗ್ಲೂಕೋಸ್ ಏರ್ಸಲ್ಲ. ನಿನಗೆ ಏನಾಗ್ಯದ ಅಂತ ತಿಳ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಆರಾಮಿದ್ದಿಲ್ರಿ ನಮ್ಗ. ಅವ್ರಿಗೆ ಯಾವಾಗ ಬಂದಿದ್ದಿ? ನನಗೆ ಆರಾಮಿದ್ದಿಲ್ಲ. ಯಾವಾಗ? ಒಂದು ತಿಂಗಳಾಯ್ತು. ಇನ್ನೊಬ್ರು ಯಾರೇ ಮಾಡಿದ್ರೆ ನಾವು ಕೇಳಿದ್ರಿ ಮಾಡಿ ಒಂದು 10 ಅಂತ ಕೇಳಿದ್ವಿ. ಇಲ್ರಿ ಡಾಕ್ಟರ್ ಕೀಲಾಕಿಂದ ಯಾರು ಸಿಸ್ಟರು ಪೇಷಂಟ್ ಬಂದಾಗ ಯಾರು ಸ್ವಲ್ಪ ಇದು ಮಾಡ್ರಿ ಅಂತ. ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ಎಲ್ಲ ಬಡವರೇ. ನೀವು ಬಡವರಂತ ನಾನು ಅನ್ಕೊಂಡಿ. ಡಾಕ್ಟರ್ ಬಿಟ್ಟು ನೀವೆಲ್ಲ ಬಡವರು ಅಂತ ಅನ್ಕೊಂಡಿ. ಬರೋರೆಲ್ಲರೂ ನಿಮ್ಮ ಕುಟುಂಬ ಸದಸ್ಯರಂತ ತಿಳ್ಕೊಂಡು ನೀವು ನೋಡ್ಕೊಂಡ್ಬಿಟ್ರೆ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲರೂ ಆರಾಮಾಗಿ ಇದೆ. ಆಮೇಲೆ ನೀವೆಲ್ಲ ಒಳಗಡೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇದೆ. ಆಮೇಲೆ ಇಡೀ ಜಿಲ್ಲೆದಾಗ 13ನೇ ಸ್ಥಾನದಾಗ ಮೊದಲನೇದ ದ್ವಿತೀಯ ಸ್ಥಾನ ಅಂತ ತಿಳ್ಕೊಂಡು ಹೇಳ್ತೀರಿ. ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಾಗ ದೇರ್ ಇಸ್ ನೋ ಯೂಸ್ ಆಫ್ ಆಲ್ ದಿಸ್. ಹೌದಾ ಡಾಕ್ಟ್ರೇ? ಈಗ ತಾಲೂಕ್ ಪಂಚಾಯತ್ ಅವರು CO ಅವ್ರ ಜೊತೆಗೆ ಬಂದಿದ್ರಂತೆ. ಹೌದಾ? ಬಂದಾಗೂ ಇದೇ ಕಂಪ್ಲೇಂಟ್ ಅಂತೆ. ಅಲ್ಲಮ್ಮ ನಿಮ್ಗೆಲ್ಲ ಜಿಲ್ಲೆದಾಗ ಮೊದಲನೇದು 2ನೇ ಸ್ಥಾನ ಅಂತ ಹೇಳ್ತಾರೆ DHO ಅವರು. ಆಮೇಲೆ ಒಳ್ಳೆ ವಾತಾವರಣ ಇದೆ ಹಾಸ್ಪಿಟಲಲ್ಲಿ. ನಾ ಬೇರೆ ಹಾಸ್ಪಿಟಲ್ಗೆ ಹೋದಾಗ ಇಲ್ಲಿ ಬಂದಾಗ ಭಾಳ ವ್ಯತ್ಯಾಸ ಅನಿಸಿತ್ತು. ನಾನು ಬೇರೆ ಏನು ನೋಡೋಕ್ಕೂ ಆಗಲಿಲ್ಲ. ಒಂದು ಒಳ್ಳೆ ವಾತಾವರಣ ಇದೆ ಒಳಗಡೆ. ಸ್ಟಾಫ್ ಆ್ಯಕ್ಟಿವ್ ಇದ್ದೀರಿ. ಮತ್ತು ಜನ ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ಟರೆ ಇಟ್ ವಿಲ್ ಆಲ್ ಡೆಸ್ಟ್ರಾಯ್. ಸ್ವಲ್ಪ ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು. ಆಸ್ಪತ್ರೆಗಳಿಗೆ ಬರೋರೆಲ್ಲ ಬಡವರು ಬರ್ತಾರೆ. ಅದಕ್ಕೆ ಹೇಳಿದ್ದು ನಾವು ಸರ್ವಿಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅವ್ರ ಜೊತೆ ನಾವು ಯಾವ ರೀತಿ ಇರ್ತೀವಿ ಎಂಬುದು ಮಾತ್ರ ಅದೇ ಮುಖ್ಯವಾಗಿರುತ್ತೆ. ಅದನ್ನು ಸ್ವಲ್ಪ ಬಂದಾಗ ಯಾರೇ ಬಂದರೂ ಒಂದು ಸ್ವಲ್ಪ ಜನಸ್ನೇಹಿಯಾಗಿ ಕೆಲಸ ಮಾಡಿ. ಮತ್ತೆ ರಿಪೀಟ್ ಆಗಬಾರ್ದು. ಇದು ಜಿಲ್ಲಾ ಪಂಚಾಯತ್ CO ಬಂದೋಗೋ ಅದೇ ಕಂಪ್ಲೇಂಟ್, ಶಾಸಕರು ಬಂದೋಗೋ ಅದೇ ಕಂಪ್ಲೇಂಟ್ ಅಂದರೆ ಈ ಸಲ ನಿಮ್ಮ ಒಂದು ಸರ್ವಿಸಿಗೆ ಮೆಚ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್
I won't tolerate. Okay? Including you also, doctor. Okay? ಏನು ಸ್ಟಾಕ್ ಕಡಿಮೆ ಇದೆ ಈಗ ನಿಮ್ಮ ಹತ್ರ ಯಾವುದು? ಇಲ್ಲ ಆಲ್ಮೋಸ್ಟ್ ಆಲ್ ಸರ್ ಎಲ್ಲ ಯಾವ ಇಲ್ಲಾಂದ್ರೂ ಹೊರಗಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪ್ಯಾರಾಸಿಟಮಲ್ ಸಿರಪ್ಸ್ ಇಲ್ಲ ಸರ್. ಏನು ಸಾರಿ, ಈ ಏನು ಮಳೆಗಾಲ ಇದೆಯಲ್ಲ, ಮಳೆಗಾಲಕ್ಕೆ ಏನು ಹೋದ್ರೆ ಹೆಚ್ಚು ಯಾವ ಪೋಷಣ ಅಭಿಯಾನ ಮೊನ್ನೆ ಅದು ಬೀಫ್ ಸರ್, ಅದು ಶಾಲಾ ಮಕ್ಕಳಿಂದ ಫಸ್ಟ್ ಚಾಪ್ಲೇಟ್ ಮೊನ್ನೆ ಬಂದು ಸರ್ ಸ್ಕೂಲ್ಗಳಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕೆ ನಡೀತಾ ಇದೆ ಸರ್. ಎಷ್ಟು ಜನ ಸ್ಟೂಡೆಂಟ್ಸ್ ಮಾಡಿದ್ರಿ ಪೋಷಣ ಇದೆಯಾ? ಇದೆ ಎಲ್ಲ ಕಡೆ ನಾಯಿ ಕಡ್ದವ್ರು ನಾವು ಸರ್, ಕೊಡ್ತೀವಿ ನಾವು ಇಲ್ಲಿ ಇದೆಯಾ? ಫ್ರಿಜ್ಜಲ್ಲಿ ಇರ್ಬೇಕಾ ಕಂಪಲ್ಸರಿ ಇದು? ಹಾಂ ಸರ್, ಅದು ಗಮನಿಸಿ ಇದು ಏನಿದು? ಬಂದಾಗ ಒಂದು ಡೋಸ್ ಕೊಟ್ಟು ಮುಂದೆ ರೆಫರ್ ಮಾಡ್ಕೊಳ್ತೀವಿ. ಕ್ರಿಶ್ಚಿಯನ್ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಫಸ್ಟ್ ಡೋಸ್ ಕೊಟ್ಟು ರೆಫರ್ ಮಾಡ್ತೀವಿ. ಗೌರ್ಮೆಂಟಲ್ಲಿ ಸಕ್ಕರೆ ಇಲ್ಲ ಸರ್ ಪೇಷಂಟ್ಗಳನ್ನ ಮೊದಲು ನೋಡಿ, ಸ್ಟಾಫ್ನವರು ನನ್ನ ನೋಡೋದು ಆಮೇಲೆ. ಪೇಷಂಟ್ಗಳನ್ನ ಮೊದಲು ನೋಡಿ, ಪೇಷಂಟ್ ನೋಡಿ. How are you, sir? Yes, sir. Sir, today I am visiting all PHs in my constituency from morning, sir. Yeah, I am hearing that dog bites from 6 months, no service of medicine, sir. Yes, sir. 6 ತಿಂಗಳಿಂದನೂ ಡಾಗ್ ಬೈಟ್ ಇದೆ ಅಂತಂದ್ರೆ ಗೌರ್ಮೆಂಟ್ ಸರ್ವಿಸ್ ಇಲ್ಲ, ಇವರೇ ದುಡ್ಡು ತಗೊಂಡೆ ತಗಬೇಕು. ತಾವು ಹೌದು ಸರ್, ಹೌದು ಸರ್, ಹೌದು. ಹ್ಞೂ ಸರ್, ಹ್ಞೂ ಸರ್. ಯಾಕಂತಂದ್ರೆ ನಿಮ್ಗೆ ಗೊತ್ತು, ಯಾಕಂದ್ರೆ ನೀವು ನಮ್ಮ ಕಲಬುರಗಿದಲ್ಲಿ ತಾವು ಬಂದು ಕೆಲಸ ಮಾಡಿ ಹೋಗಿದ್ದೀರಿ ಸರ್. ಸೊ ಏನಂತಂದ್ರೆ ನಮ್ಮ ಭಾಗದ ಬಗ್ಗೆ ಆರೋಗ್ಯ ಇಲಾಖೆ ಬೇಕು. ಆಮೇಲೆ ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಬಹಳ ತೊಂದರೆ ಇದೆ ಸರ್. ತಮ್ಮಿಂದ ಮಾತ್ರ ಸ್ವಲ್ಪ ಏನಾದ್ರು ಆಗ್ಬೇಕಂತ ನಾವು ಒಂದು ಆಶಾವಾದಿಗಳಾಗಿದ್ದೀವಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು. ಸೊ ಇದ್ರ ಬಗ್ಗೆ ಸ್ವಲ್ಪ ತಾವು ಬಗ್ಗೆ ಗಮನ ಹರಿಸ್ಬೇಕು. ಏನಾಗಿದೆ ಸರ್ ಅಂದ್ರೆ ಮೇಂಟೆನೆನ್ಸು, ನೀರು ಎಲ್ಲ IV ಫ್ಲೂಡ್ಸ್ನು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಸರ್ವಿಸ್ ಇಲ್ಲ ಸರ್. ಫ್ರಮ್ 4 months ಇಂದ ಇಲ್ಲ. ಹಾಗಾಗಿ ಏನು ಸರ್ಕಾರಗಳು IV ಫ್ಲೂಡ್ಸ್ ಕೊಡಲ್ಲ, ಡಾಗ್ ಬೈಟ್ಸ್ ಕೊಡಲ್ಲ. EBR ದುಡ್ಡು ಒಂದು 25,000 ಅದರಲ್ಲಿ ಎಲ್ಲ ಮಾಡಬೇಕು. ಮೆಡಿಸಿನ್ ತರಿಸಿದ ಮೇಲೆ ನಾವು CC ಕ್ಯಾಮ್ರಾ ಕುಣಿಸೋದ್ರೆ ದುಡ್ಡು ಖಾಲಿ ಆಗಿದೆ ಸರ್ ಅಂತ ಹೇಳ್ತಾರೆ ಸರ್.